ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸಿ ಎ ಕಿಶೋರ್. ಏನು ಡಾಕ್ಟರ್ ಕಿಶೋರ್ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದಾರೆ ಅಂದ್ಕೊಂಡ್ರ? ಸಾಮಾಜಿಕವಾಗಿ ಬದುಕಿದಾಗ ಡಾಕ್ಟ್ರಿಗೂ ಮನರಂಜನೆ ಬೇಕಲ್ವ. ಹಾಗಾಗಿ 4 ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಬೇಕು ಅಂತಕ್ಕಂಥ ಉತ್ಸುಕತೆ, ಉತ್ಸಾಹ, ಮನಸ್ಸು ಮಾಡಿ ನಿಮ್ಮ ಜೊತೆ ಮುಕ್ತವಾಗಿ ಮಾತಾಡಬೇಕು ಅಂತ ಬಂದಿದ್ದೀನಿ. ಸಿನಿಮಾ ಅಂತಕ್ಕಂಥ ಒಂದು ಪದ ಇದೆಯಲ್ಲ, ಪುಟ್ಟ ವಯಸ್ಸಿಂದ ಹಿಡಿದು ಅತ್ಯಂತ ಇಳಿಯ ವಯಸ್ಸಿಂದ ಹಿಡಿದು ವಯೋವೃದ್ಧರವರೆಗೂ ಒಂದು ಆಕರ್ಷಣೆಯಿಂದ ತಪ್ಪಾಗಲಾರದು. ಇಟ್ಸ್ ಎ ಪೀರ್ ಪ್ರೆಷರ್ ಅಂತ ಕರಿತೀವಿ. ಅವ್ರು ಯಾವುದೋ ಸಿನಿಮಾ ನೋಡಿದ್ರಂತೆ, ತುಂಬ ಇಷ್ಟ ಆಯ್ತಂತೆ, ಅವ್ರು ಬಂದು ನಮ್ಗೆ ಹೇಳಿದ್ರು ಇಂಥ ಸಿನಿಮಾ ನೋಡಬೇಕು ಅಂತ. ನೆಕ್ಸ್ಟ್ ಹೋಗೋ ಸಿನಿಮಾ ನೋಡ್ಬೇಕು ರೀ, ನೆಕ್ಸ್ಟ್ ಶೋ ನೋಡಬೇಕು, ತಪ್ಪು ನೆಕ್ಸ್ಟ್ ಡೇ ನೋಡಬೇಕು. ಪುಟ್ಟ ಮಕ್ಕಳಿದ್ದಾಗ ನಮಗೆಲ್ಲ ಒಂದು ದೊಡ್ಡ ಅನುಭವ. ಶನಿವಾರನೋ ಭಾನುವಾರನೋ ಒಂದು ಸಿನಿಮಾಗೆ ಹೋಗ್ತಿದ್ವಿ. ಗೀತಾಂಜಲಿ ಥಿಯೇಟ್ರು, ಕಾವೇರಿ, ವೀರೇಶ್ ಥಿಯೇಟ್ರು, ಮೆಜೆಸ್ಟಿಕ್ ನರ್ತಕಿ, ಸಂತೋಷು, ಹೀಗೆಲ್ಲ ಬಂದು ಒಂದು ಸಿನಿಮಾ ನೋಡಬೇಕು ಅಂದರೆ ಅದಕ್ಕೆ ತನ್ನದಂಥ ಒಂದು ಸಿದ್ಧತೆ, ತನ್ನಂಥ ಬದ್ಧತೆ, ಮನೆಯಲ್ಲಿ ಬುತ್ತಿ ಕಟ್ಕೊಂಡು ಹೋಗು, ಥಿಯೇಟ್ರಲ್ಲಿ ಕೂತ್ಕೊಂಡು ತಿನ್ನು, ಕಾದು ಯಾವಾಗ ಶುರು ಆಗುತ್ತೋ ಟೈಟಲ್ ಕಾರ್ಡ್ ಬರೋಕ್ಕಿಂತ ಮುಂಚೆ ಹೋಗಿ ಸಿನಿಮಾ ನೋಡಿದ್ರೆ ಮಾತ್ರ ಆ ಸಿನಿಮಾನ ನಾವು ಪೂರ್ತಿ ಅನುಭವಿಸಿದ್ದೀವಿ, ಆ ಸಿನಿಮಾದ ಭಾಗಿಯಾಗಿದ್ದೀವಿ ಅಂತಕ್ಕಂಥ ಒಂದು ಅರ್ಥ. ಆಮೇಲೆ ಯಾವಾಗ ಎದ್ದು ಬರೋದು ಅಂತೀರಿ, ಸಂಪೂರ್ಣ ಶುಭಂ ಅಂತಕ್ಕಂಥ ಬೋರ್ಡ್ ಕಾಣಬೇಕು, ಸಿನಿಮಾ ಅಲ್ಲಿಗೆ ಮುಗೀತು ಮುಕ್ತವಾಯಿತು ಅಂತ ಆಗಬೇಕು, ಹೊರಗೆ ಬರಬೇಕು. ಹೊರಗೆ ಬಂದ ತಕ್ಷಣ 1-2 ನಿಮಿಷ ಬ್ಲ್ಯಾಂಕ್ ಆಗಬೇಕು. ಇವಾಗ ಸಂಡೇನಾ, ಮಂಡೇನಾ, ಬೆಳಗ್ಗೆನ, ಮಧ್ಯಾಹ್ನನ, ಸಾಯಂಕಾಲನ, ಯಾರ ಜೊತೆ ಇದ್ವಿ ಅನ್ನೋ ಪರಿವಿಲ್ಲದೆ ಸಂಪೂರ್ಣವಾಗಿ ಮುಳುಗೋಗಿ ಆ ಸಿನಿಮಾವನ್ನು ನೋಡ್ತಾ ಇದ್ವಿ. ಯಾಕಿದನ್ನೆಲ್ಲ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಯಾವತ್ತೂ ಹೇಳ್ತೀವಿ, ಒಂದು ರಿಯಲ್ ಹೀರೋಗೆ ತನ್ನದಂಥ ಒಂದು ಫಾಲೋಯರ್ಸ್ ಇರ್ತಾರೆ. ನೀವು ಆ ಹೀರೋಯಿಸಮ್ ಅಂತಕ್ಕಂಥ ವ್ಯಕ್ತಿತ್ವ, ಆ ಕ್ಯಾರೆಕ್ಟರ್ನ ಆಂತರಿಕವಾಗಿ ಬೆಳೆಸ್ಕೊಂಡಿಲ್ಲ ಅಂದರೆ ಬರೀ ಕ್ರೇಜ್ ಮಾತ್ರ ನಾವು ಒಬ್ಬ ನಾಯಕ ನಟನ ಬಗ್ಗೆ ಅಥವಾ ಯಾವುದೇ ಪ್ರಮುಖವಾದಂಥ ಲೀಡ್ ಪಾತ್ರದ ನಟನ ಬಗ್ಗೆ ಇರ್ಬೋದು. ಹಿಂದಿನ ಕಾಲದಲ್ಲಿ ನೋಡಿ, ಚಾಮಯ್ಯ ಮೇಷ್ಟ್ರು ಅಂದ ತಕ್ಷಣ ನಮಗೆ ಅಶ್ವಥ್ ಬರ್ತಾ ಇದ್ದಕ್ಕಂಥದ್ದು. ಬಂಗಾರದ ಮನುಷ್ಯ ಅಂದ ತಕ್ಷಣ ಎಂಥ ಒಂದು ರೋಚಕವಾದಂಥ ಅನುಭವ. ಎಷ್ಟೋ ಜನ ಕೆಲಸ ಮಾಡ್ತಿದ್ದವರು, ಆಗಿನ ಕಾಲದಲ್ಲಿ ಸಂಬಳಕ್ಕೆ ಅಂತಿದ್ದವರು, ಕೆಲಸವನ್ನು ತ್ಯಜಿಸಿ ವಾಪಸ್ಸಿ ಊರಿಗೆ ಹೋಗಿ ತಮ್ಮ ಕೃಷಿ ಕಾರ್ಯಗಳನ್ನು, ಚಟುವಟಿಕೆಗಳನ್ನ ಕೆಲಸ ಮಾಡಬೇಕು. ಇದು ರೀ ಇನ್ಸ್ಪಿರೇಷನ್ ಒಂದು ಸಿನಿಮಾಯಿಂದ ಬರಬೇಕಾಗಿರ್ತಕ್ಕಂಥದ್ದು. ಕರ್ಣ ಸಿನಿಮಾ ನೋಡಿದಾಗ ಸನ್ಮಾನ್ಯ ವಿಷ್ಣುವರ್ಧನ್ ಜ್ಞಾಪಕ ಬರ್ತಾರೆ. ಕಿಡ್ನಿಯನ್ನು ಕೊಟ್ಟು ಸಂಸಾರದ ಆರ್ಥಿಕ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ಮನೋಜ್ಞವಾದಂಥ ಪಾತ್ರ. ಎಲ್ಲರಿಗೂ ಮನೆಯ ಒಂದು ಗಂಡು ಮಗ ಆದರೆ ಹೀಗಿರಬೇಕಪ್ಪ ಅಂತ ಅನಿಸುತ್ತೆ. ಒಂದು ರಾಜ್ಕುಮಾರನ ನೋಡಿದ್ರೆ ಮರಳಿ ಮಣ್ಣಿಗೆ ಹೋಗಬೇಕು ಅಂತ ಅನಿಸುತ್ತೆ. ಒಂದು ವಿಷ್ಣುವರ್ಧನ್ನ ನೋಡಿದ್ರೆ ಸಂಸಾರಕ್ಕೆ ಗಟ್ಟಿ ನಿಲ್ಲಬೇಕು, ನಾವು ಆರ್ಥಿಕವಾಗಿ ಏನೆಲ್ಲ ಕಷ್ಟಗಳು ಪಟ್ಟರು ಮನೆಯವರು ಚೆನ್ನಾಗಿರಬೇಕು, ನಮ್ಮಿಂದ ಸಂಸಾರ ಬಳಲಬಾರದು ಅಂತಕ್ಕಂಥ ಮೆಸೇಜ್ ಬರುತ್ತೆ. ಹೀಗೆ ಒಂದು ಅಂಬರೀಷು, ಒಂದು ಶಂಕರ್ನಾಗೂ ನೀವು ಹೇಳ್ತಾ ಬಂದರೆ ಹೆಸರುಗಳನ್ನು ಅಂದಿನ ಅಂದರೆ ನನ್ನ ಬಾಲ್ಯದ ಕಾಲದ ಸಿನಿಮಾಗಳನ್ನು ನಾವು ಆತ್ಮಾವಲೋಕನ ಮಾಡಿಕೊಂಡಾಗ ಆ ಸಿನಿಮಾ ವುಡ್ ಬಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ತುಂಬ ದೊಡ್ಡ ಎಕ್ಸ್ಪೀರಿಯನ್ಸ್ ಆಗಿ ಆ ಸಿನಿಮಾ ಪರಿವರ್ತಿತವಾಗಿತ್ತು. ಆ ಹಾಡುಗಳು ಎಂತಹ ಅರ್ಥಗರ್ಭಿತವಾದಂಥ ಹಾಡುಗಳು ಅಂತೀರಿ. ಪುಣ್ಯಾತ್ಮರು, ಮಹಾತ್ಮರು ಬರೆಯೋರು 4-6 ಸಾಲಗಳನ್ನು ವರ್ಷಗಟ್ಟಲೆ 10 ವರ್ಷ, 20 ವರ್ಷ, 30 ವರ್ಷ ಗುಂಗುಣಿಸ್ತಾ ಇರತಕ್ಕಂಥ ಗೀತೆಗಳು, ನಾವು ಅದನ್ನು ಕೇಳಿಸಿ ಆಲಿಸಿ ಅದರ ಜೊತೆಗೇ ಬೀಳ್ತಕ್ಕಂಥ ಅನುಭವ ನಮಗಿರ್ತಾಯಿತ್ತು. ರಾಜ್ಕುಮಾರ್ ಅವರು ಮೂಲತಃ ಯಾವುದೂ ಸಂಗೀತ ಕಲ್ತಿರಲಿಲ್ಲ. ಅದು ಎಷ್ಟು ಮನೋಜ್ಞವಾಗಿ ಹಾಡೋರು, ಮನಸ್ಸು ಮುಟ್ಟುವಂತಕ್ಕಂಥ ರೀತಿಯಲ್ಲಿ ಹಾಡೋರು. ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವ್ರು ಮಾಡದೇ ಇರತಕ್ಕಂಥ ಪಾತ್ರನೇ ಇಲ್ಲ. ರಾಜ್ಕುಮಾರ್ ಒಂದು ಪೊಲೀಸ್ ಪಾತ್ರ ಮಾಡಿದ್ರೆ, ಪೊಲೀಸ್ ಅಂದರೆ ಹೀಗೆ. ಕಂಠೀರವನ ಪಾತ್ರ ರಾಜ್ಕುಮಾರ್ ಮಾಡಿದರೆ, ರಣಧೀರ ಕಂಠೀರವ ನಮ್ಗೆ ಯಾರೋ ಏನೋ ಪುಸ್ತಕದಲ್ಲಿ ಓದಿರ್ತಾ ಇದ್ವಿ. ರಣಧೀರ ಕಂಠೀರವ ಅಂತ ನೀವು ಹೇಳಿ 1 ನಿಮಿಷ ಹಿಂಗೆ ಕಣ್ಣು ಮುಚ್ಚಿ ಬಿಟ್ಟ ತಕ್ಷಣ ಕಾಣ್ತಕ್ಕಂಥ ಚಿತ್ರೀಕರಣ ರಾಜ್ಕುಮಾರೇ. ಯಜಮಾನ, ಒಂದು ಸಂಸಾರದ ದೊಡ್ಡ ಅಣ್ಣ ಹೇಗಿರಬೇಕು, ಅಣ್ಣ ತಮ್ಮನ ಜೊತೆ ಹೇಗೆ ಬಾಂಧವ್ಯದ ಬೆಸುಗೆ ಆಗಬೇಕು, ಇದನ್ನು ನೀವು ನೋಡ್ಕೋಬೇಕು ಅಂದರೆ ನಿಮಗೆ ವಿಷ್ಣುವರ್ಧನ್ನೇ ಕಣ್ಣು ಮುಂದೆ ಬರ್ತಾರೆ. ಹಾಗೆಯೇ ಎಷ್ಟು ಜನ ರೀ, ಲಕ್ಷಾಂತರ ಜನ ಆಟೋ ಹಿಂದೆ ಮುಂದೆ ಶಂಕರ್ನಾಗ್ ಅವ್ರನ್ನ ಹಾಕ್ಕೊಳ್ತಾಯಿದ್ರು. ಅಂದರೆ ದಿನನಿತ್ಯ ನೀವು ನಮಗೆ ಪ್ರೇರೇಪಣಾದಾಯಿ ಶಕ್ತಿಯಾಗಿರ್ತೀರಿ. ನಿಮ್ಮಿಂದ ನೋಡಿ ನಾನು ಏನೋ ಕಲಿತೀನಿ, ನಿಮ್ಮಿಂದ ನಾನು ಸ್ಫೂರ್ತಿದಾಯಕವಾಗಿರ್ತೀನಿ, ನಿಮ್ಮಿಂದ ನನಗೆ ಅಂತಃಶಕ್ತಿ, ಅಂತಃಚುಲ್ಮೆ, ಚೈತನ್ಯ ಜಾಸ್ತಿ ಆಗುತ್ತೆ. ನೀವೇನು ಸ್ಕ್ರೀನ್ ಮೇಲೆ 3 ಅವರ್ ಪಾತ್ರವನ್ನು ಮಾಡಿ ಹೋಗಿದ್ದೀರಿ, ಆ ಪಾತ್ರ ನನ್ನಲ್ಲಿ ನನ್ನ ಉಳಿದ ಜೀವನಕ್ಕೆ ಒಂದು
ಶಕ್ತಿಯಾಗಿ ಪರಿವರ್ತಿತವಾಗಿ ನಾನು ಆ ಸಿನಿಮಾದ ಅಂಬಾಸಿಡರ್ ಆಗಿ ಸಮಾಜಕ್ಕೆ ಏನೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡ್ತೀನಿ. ಇದು ಅಂದಿನ ಸಿನಿಮಾ. ನಾನು ಆಗಲೇ ಹೇಳ್ತಿದ್ದೆ ಪೀರ್ ಪ್ರೆಷರ್ ಅಂತ. ಪೀರ್ ಪ್ರೆಷರ್ ಏನು ಗೊತ್ತಾ? ಅವ್ರು ಯಾರೋ ಸಿನಿಮಾ ನೋಡ್ಕೊಂಬಂದ್ಯಾರೀ ನಮಗೂ ತೋರಿಸಿ ಅಂತ ಕೇಳಿದ್ರೆ ತಂದೆ ಏನು ಹೇಳೋರು ಗೊತ್ತಾ? ನೀನು ಫಸ್ಟ್ ರ್ಯಾಂಕ್ ತೊಗೋ, 100/100 ತೊಗೊಂಬ, ನಿನಗೊಂದು ಸಿನಿಮಾ ತೋರಿಸ್ತಿತ್ತು. ಸಿನಿಮಾ ಒಂದು ದೊಡ್ಡ ಬಹುಮಾನ ನಮಗೆಲ್ಲ. ಆ ಸಿನಿಮಾ ಎಂಥ ಒಂದು ರೋಚಕವಾದಂಥ ಅನುಭವ ಬರ್ತಿತ್ತು ಅಂದರೆ, ಶನಿವಾರ ಹೋಗುವಂಥ ಸಿನಿಮಕ್ಕೆ ಈ ಹಿಂದಿನ ಸೋಮವಾರದಿಂದನೇ ಒಂದು ಸಿದ್ಧತೆ ಬದ್ಧತೆ ತಯಾರಿ ನಡೆಸಬೇಕು. ಅಲ್ಲಿ ಚಕ್ಲಿ ತೊಗೊಂಡೋಗು, ರವೆ ಉಂಡೆ ತೊಗೊಂಡೋಗು, ಪಾಪ್ಕಾರ್ನ್ ಬರುತ್ತೆ ಅಲ್ವಾ, ಇವತ್ತಿನ ಥರ ಇರಲಿಲ್ಲ ಬಿಡಿ, ಕೂತಲ್ಲಿ ಆಹಾರ ಬರುತ್ತೆ. ದುರಂತ ನಾವಿವತ್ತು ಪೈರೇಟೆಡ್ ಅಂಶಗಳನ್ನು ನಾವು ಇದರಲ್ಲಿ ನೋಡ್ತಾ ಇದ್ದೀವಿ, ಮೊಬೈಲ್ಗಳಲ್ಲಿ, CD-ಗಳಲ್ಲಿ, DV-ಗಳಲ್ಲಿ ನೋಡ್ತಾ ಇದ್ದೀವಿ. ಪಾಪ ಸಿನಿಮಾ ಮಾಡಿದವರು ಮಠ ಸೇರ್ಕೊಂಡ್ಬಿಡ್ಬೇಕು. ಸಿನಿಮಾ ವಿತರಕರಾಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಹೀರೋಗಳಾಗಿರ್ಬೋದು ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ಆ ಕಷ್ಟವನ್ನೆಲ್ಲ ನಾವು ಒಂದು ಕ್ಷಣ ಮಾತ್ರದಲ್ಲಿ ಈ ಹಪ್ಪಳನ ಪುಡಿ ಮಾಡ್ದಂಗೆ ಅಂತ ಹೇಳ್ತೀವಿ. ಹಪ್ಪಳ ಉತ್ಪನ್ನ ಮಾಡಿ, ಖರೀದಿ ಮಾಡಿ, ಸುಟ್ಟು ಕರೆದು ಅದನ್ನು ಎಷ್ಟು ಆಕರ್ಷಣೀಯವಾಗಿ, ರುಚಿಕಟ್ಟಾಗಿ, ಸುಂದರವಾಗಿ ಮಾಡ್ತಾರೋ ಅದನ್ನು 1 ಸೆಕೆಂಡಲ್ಲಿ ಪುಡಿ ಮಾಡ್ತಕ್ಕಂಥ ಕೈಂಕರ್ಯ ಅನೇಕ ದುಷ್ಕ್ರಿಮಿಗಳು, ಸಮಾಜ ಘಾತಕ ಶಕ್ತಿಗಳು ಅದನ್ನು ಪೈರೇಟ್ ಮಾಡಿ ಅದನ್ನು ಬೀದಿಗೆ ತರ್ತಿದ್ದಾವೆ. ಭಾಳ ದುರಂತ ದುಸ್ಥಿತಿ, ಅದು ಬೇರೆ ವಿಚಾರ. ನಾನೇನು ಹೇಳಕ್ಕೆ ಹೊರಟೆ ಈ ಸಂದರ್ಭದಲ್ಲಿ ಅಂದರೆ, ಸಿನಿಮಾ ಒಂದು ಪ್ರೇರೇಪಣೆ, ಸಿನಿಮಾ ಒಂದು ಶಕ್ತಿ, ಸಿನಿಮಾ ಒಂದು ಸ್ಫೂರ್ತಿ, ಸಿನಿಮಾ ಒಂದು ಬಾಂಧವ್ಯದ ಬೆಸುಗೆ. ಯಾಕೆ ನಾನು ಕೊರಿಲೇಟ್ ಮಾಡ್ತಾ ಇದ್ದೀನಿ? ಇವತ್ತು ಅನೇಕ OTT ಪ್ಲ್ಯಾಟ್ಫಾರ್ಮ್ಸ್ ಬಂದಿದೆ. ಅನೇಕ ಸಿನಿಮಾಗಳು ಕಳೆದ 10 ವರ್ಷಗಳೆಲ್ಲ ನಾವೆಲ್ಲ TVಯಲ್ಲೇ ನೋಡ್ತಿದ್ದೀವಿ. ಥ್ಯಾಂಕ್ಸ್ ಟು ಲಾಕ್ಡೌನ್ ಇವತ್ತು ಮನೆಯಲ್ಲಿ TV ನೋಡೋದೇ ದೊಡ್ಡ ಜೀವನದ ಸಾಧನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಈ ಹಿಂದಿನ ಕಾಲದಲ್ಲಿ ಸಿನಿಮಾ ಹೋಗಬೇಕು, ಆ 3D ಪಿಕ್ಚರ್ ಒಂದು ಛೋಟಾ ಚೇತನ ಅಂತ ಸಿನಿಮಾ ಬಂದಿದ್ರಿ, ಅದು ನಿಮ್ಮ ಜೊತೆ ಹೇಳ್ಕೊಳ್ಳೇಬೇಕು. ಏನೋ ಕನ್ನಡಕ ಕೊಡ್ತಾರಂತೆ, ಆ ಕನ್ನಡಕ ತೆಗೆದುಬಿಟ್ರೆ ಒಂಥರ ಕಾಣುತ್ತಂತೆ, ಕನ್ನಡಕ ಹಾಕ್ಕೊಂಡ್ರೆ ಮತ್ತೊಂದು ಥರ ಕಾಣುತ್ತಂತೆ. ಈ ಒಂದು ಅನುಭವಕ್ಕೋಸ್ಕರ ಕ್ಲಾಸ್ಮೇಟ್ಸ್ ಎಲ್ಲ ಸೇರಿ ದುಡ್ಡನ್ನು ಹಾಕಿ ಸಿನಿಮಾ ನೋಡ್ತಕ್ಕಂಥದ್ದು. ಇದೇ ಚಿನ್ನಾರಿ ಮುತ್ತ, ನಮ್ಮ ವಯಸ್ಸಿನ ವಿಜಯ ರಾಘವೇಂದ್ರ ಆವತ್ತಿನ ಕಾಲದಲ್ಲಿ ಒಂದು ಸಿನಿಮಾ ಮಾಡ್ತಾರೆ ಅಂದರೆ, ನಮ್ಮ ಕಣ್ಣು ಮುಂದೆ ಓದ್ದವ್ರಿ, ನಮ್ಮ ಕಾಲೇಜಲ್ಲಿ ಓದ್ದವರು ಏನೋ ಸಿನಿಮಾ ಮಾಡಿದಾರಂತೆ, ಹೋಗಿ ನೋಡಬೇಕು. ಈ ಉತ್ಸಾಹ, ಈ ಪೂಲಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಈ ಪೂಲಿಂಗ್ ಎಫೆಕ್ಟ್ ಏನಂದರೆ, ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಆಕರ್ಷಣೆ ಯಾವ್ದಾರು ಇದೆ ಅಂದರೆ, ಯಾವುದೋ ಒಂದು ಬೆಟ್ಟಕ್ಕೆ ಹೋಗ್ತೀವಿ, ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲೇನೋ ನಮಗೆ ಫಲ ಸಿಕ್ಕಿದೆ, ಅದರಿಂದ ಅನುಕೂಲ ಆಗಿದೆ ಅಂದ ತಕ್ಷಣ ನಾವೇನು ಮಾಡ್ತೀವಿ, 4-6 ಜನಕ್ಕೆ ಪ್ರೇರಣಾದಾಯಿಯಾಗಿ, ಸರ್ ನೀವು ಹೋಗಿ ಈ ದೇವಸ್ಥಾನಕ್ಕೆ ಹೋಗಿ, ಈ ಗಿಡ ನೋಡಿ, ಈ ಸ್ವಾಮೀಜಿನ ಭೇಟಿ ಮಾಡಿ, ಹೇಗೆ ನಾವು ಪಬ್ಲಿಸಿಟಿಯನ್ನು ಕೊಟ್ಟು ಅಗೋಚರವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಗೋಚರ ಮಾಡ್ತಕ್ಕಂಥ ಕೈಂಕರ್ಯದಲ್ಲಿ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವೋ ಹಾಗೆ ಸಿನಿಮಾ ಆಗಬೇಕಿತ್ತು, ಹಾಗೆ ಇತ್ತು ಕೂಡ. ಆದರೆ ಇವತ್ತು ಸ್ಟ್ರಾಟಜಿನೇ ಬದಲಾಗ್ಬಿಟ್ಟಿದೆ. ಅಫ್ಕೋರ್ಸ್ ತಂತ್ರಜ್ಞಾನ ಬದಲಾಗಿದೆ. ನಾನು ದೇವತಾ ಮನುಷ್ಯ ಕಾಲದಿಂದ ಸಿನಿಮಾವನ್ನು ಆತ್ಮಾವಲೋಕನ ಮಾಡ್ಕೊಂಡು ಬಂದು ಒಂದು ಪುಟ್ಟಣ್ಣನ ನಿಕಟ ಸಂಪರ್ಕ, ಅವರನ್ನು ನೋಡಿ ಅವರನ್ನು ಆಕರ್ಷಿತವಾಗಿ ಬೆಳ್ತಕ್ಕಂಥದ್ದು ಒಂದಾಗಿದ್ದರೆ, ಮತ್ತೊಂದು ಸನ್ಮಾನ್ಯ ಉದಯ್ ಕುಮಾರ್ ಅವರ ಅನೇಕ ಸಿನಿಮಾಗಳನ್ನು ನಾನು ಮನಗಂಡು ಬೆಳೆದಿದ್ದಾಗಿದ್ದರೆ, ಇವತ್ತಿನ ಲೇಟೆಸ್ಟ್ ಹೀರೋಗಳವರೆಗೂ ನೋಡಿದಾಗ ಪ್ಯಾಷನ್ನು, ಕನ್ವಿಕ್ಷನ್ನು, ಇನ್ವಾಲ್ವ್ಮೆಂಟು, ಇಂಟೆನ್ಷನ್ ಆಫ್ ಮೇಕಿಂಗ್ ಎ ಮೂವಿ ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ ಅಂತ ಅನಿಸುತ್ತೆ. ಲಿರಿಕ್ಸು ನೋಡ್ರಿ, ಏನೆಲ್ಲ 4-6 ಪದಗಳು ಆಗಲೂ ಬರಿತಿದ್ರು, ಈಗಲೂ ಬರಿತಿದ್ರು. ಹಾಗೆ ಬರ್ತಕ್ಕಂಥ, ಈಗ ತಪ್ಪು ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ, ಆದರೆ ಇವತ್ತು ಕಾಲ ಹೇಗೆ ಬದಲಾಗಿದೆ ಅಂತಕ್ಕಂಥ ವಿಶ್ಲೇಷಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದೀನಿ. ಆವತ್ತಿನ ಕಾಲದಲ್ಲಿ 4-6 ಸಾಲುಗಳನ್ನು ಬರೆದ್ರೆ ಆ ಸಾಲುಗಳು ನಮಗೆ ಆಗಲೇ ಹೇಳ್ತಿದ್ದೆ ಕಿವಿಲಿ ಗೂಗುಡ್ತಾ ಇತ್ತು ಅಂತಕ್ಕಂಥದ್ದು. ನೀವು ಯಾವುದೇ ರಾಜ್ಕುಮಾರ್ ಸಾಲುಗಳು ಹೇಳಿ, ಅದರಲ್ಲಿ ವಿಶೇಷವಾಗಿ ಸ್ಯಾಡ್ ಸಾಂಗ್ಸು, ನೀವು 4-6 ಹಾಡುಗಳನ್ನ ಕೇಳಿ ಮರ್ತು ಹೋಗ್ಬಿಟ್ಟಿದ್ರೆ, ನಿಮ್ಮ ಜೀವನದಲ್ಲಿ ಯಾವಾಗಾರು ಸ್ವಲ್ಪ ನಿಮಗೆ ಎಲ್ಲೋ ಅನ್ನಿಸಿದಾಗ ಆ ಹಾಡನ್ನು ಕೇಳಿಬಿಟ್ರೆ, ಏನೋ ನನಗೇ ಹೇಳ್ತಿದ್ದಾರೇನೋ, ಇದು ನನಗೇ ಸೀಮಿತವಾಗತಕ್ಕಂಥ ಹಾಡು. ಹಾಗೆ ಒಂದು ಸರಳವಾದಂಥ ಮೂಕನ ಪಾತ್ರ ಶುಭಮಂಗಳಲ್ಲಿ ಸನ್ಮಾನ್ಯ ಅಂಬರೀಷ್ ಅಣ್ಣವ್ರು ಮಾಡಿರ್ತಕ್ಕಂತಹ ಪಾತ್ರ ಎಂಥ ಮನೋಜ್ಞ ಪಾತ್ರ, ಎಂಥ ಆ ಜಲೀಲಿನ ಪಾತ್ರ. ಮತ್ತೆಲ್ಲಾದರೂ ಇಷ್ಟು ದಶಕಗಳ ನಂತರ ಆ ಇಂಟೆನ್ಸಿಟಿಲಿ, ಆ ಪಂಚಲ್ಲಿ ಒಂದು ಪುಟ್ಟ ಪಾತ್ರದಿಂದ ಆ ಹಂತಕ್ಕೆ ಒಂದು ಸಿನಿಮಾರಂಗದ ದಿಗ್ಗಜ ಸ್ಥಾನಕ್ಕೆ ಬೆಳೀತಕ್ಕಂಥ ಒಂದು ಪೈಪೋಟಿ ಅಥವಾ ಅದಕ್ಕೊಂದು ತಾಕತ್ತು, ಅದಕ್ಕೊಂದು ಶಕ್ತಿ ಇದೆ ಅಂದರೆ ಇಟ್ ಈಸ್ ನನ್ ಅದರ್ ದ್ಯಾನ್ ಶ್ರೀಯುತ ಅಂಬರೀಷ್ ಅವರು ಅಂತ ಹೇಳ್ಬೋದು. ಹೀಗೆ ಕಾಮಿಡಿಯಿಂದ ನೀವು ತೊಗೋತೀರಾ, ವಿಡಂಬನೆ ಅಂತ ತೊಗೋತೀರಾ, ಅನಂತನಾಗ್ ಅವರ ಅನೇಕ ಸೀರೀಸು, ಚಾಲೆಂಜ್ ಗೋಪಾಲಕೃಷ್ಣ, ಗೋಲ್ಮಾಲ್ ರಾಧಾಕೃಷ್ಣ, ಈ ಥರ ಸೀರೀಸೆಲ್ಲ ನೀವು ತೊಗೊಂಡಾಗ ತುಂಬ ಮನಸ್ಸಿಗೆ ಬೇಜಾರಾಯಿತು.
ನಾಯಿಗೆ ರಮಣ ಮೂರ್ತಿ ಅಂತ ಕರೆದು ಅದನ್ನು ಲೇವಡಿ ಮಾಡ್ತಕ್ಕಂಥದ್ದು, ಇದೆಲ್ಲ ಪುಟ್ಟ ಸನ್ನಿವೇಶಗಳೇನಿದೆಯಲ್ಲ, ನೀವು ಸಿನಿಮಾವನ್ನು ಹತ್ತಿರದಿಂದ ಬಲ್ಲಿರಿ ಅನ್ನೋಕ್ಕಿಂತ ಮುಖ್ಯವಾಗಿ ಸಿನಿಮಾ ನಿಮ್ಮನ್ನು ತನಗೆ ತಾನು ಸೆಳೀತಾ ಇತ್ತು, ತನಗೆ ತಾನು ಆಕರ್ಷಿಸ್ಕೊಳ್ತಾ ಇತ್ತು, ತನಗೆ ತಾನು ಜಾಲವನ್ನು ಹಾಕಿ ನಿಮಗೆ ಇನ್ವಿಟೇಷನ್ನ ಕೊಡ್ತಾ ಇತ್ತು. ಇವತ್ತಿನ ಥರ ಅತಿಶಯೋಕ್ತವಾದಂತಹ ಪಬ್ಲಿಸಿಟಿಗಳು ಅವತ್ತು ಬಹುಶಃ ಇರ್ತಾ ಇರಲಿಲ್ಲ. ಭಾಳ ಮಾಡಿ ಎಲ್ಲೋ ಒಂದು ರೇಡಿಯೋಲೋ ಒಂದು ಪೇಪರ್ಲೋ ಬರ್ತಿತ್ತು. ಇವತ್ತಿನಷ್ಟು ಮುಂಚೂಣಿಯಲ್ಲಿ ಸೋಷಿಯಲ್ ಮೀಡಿಯಾಗಳು ಇರ್ತಾ ಇರಲಿಲ್ಲ, ಅಥವಾ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಇರ್ತಾ ಇರಲಿಲ್ಲ. ನಮಗೆ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಇವತ್ತೇನು ನಾವು ಪ್ರಮೋಷನ್ಸ್ ಅಂತ ಮಾಡ್ತಾಯಿದ್ದೀವಿ ಅದಿರ್ತಾ ಇರಲಿಲ್ಲ. ಇವತ್ತು ಭಾಳ ವಿಸ್ಮಯಕಾರಿ ಸಂಗತಿಗಳನ್ನ ನೋಡ್ತೀವಿ. ಸಿನಿಮಾ ಒಂದು ಮಾಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಒಬ್ಬ ನಿರ್ಮಾಪಕಂಗೆ ಅಥವಾ ನಿರ್ದೇಶಕಕ್ಕೆ ಬಂದರೆ ಅದಕ್ಕೊಂದು ಪಬ್ಲಿಸಿಟಿ ಆಗುತ್ತೆ. ಮಾಡೋ ಯೋಚನೆ ಬಂದ ಮೇಲೆ ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೊಂದು ಪಬ್ಲಿಸಿಟಿ ಆಗುತ್ತೆ. ಅದಾದಮೇಲೆ ಮಾಡೋಂಥ ಹಂತದಲ್ಲಿ ಒಂದು ಪಬ್ಲಿಸಿಟಿ ಆಗುತ್ತೆ, ಮಾಡಾದ್ಮೇಲೆ ಒಂದು ಪಬ್ಲಿಸಿಟಿ ಆಗುತ್ತೆ. ಇಷ್ಟೆಲ್ಲ ಮಾಡಿದರೂ ಕೂಡ ಅನೇಕ ಒಳ್ಳೆಯ ಸಕಾರಾತ್ಮಕ ಕ್ರಿಯಾಶೀಲ ಸಿನಿಮಾಗಳು ನೆಲ ಕಸ್ತಕ್ಕಂಥ ದುಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಸಿನಿಮಾ ನಮ್ಮದು, ನಮ್ಮ ನಾಡು, ನಮ್ಮ ಭಾಷೆ, ನಮ್ಮ ಜಲ, ಅದಕ್ಕೆಲ್ಲ ಗೌರವ ಕೊಡಬೇಕು ಅಂತ ಹೇಳ್ತೀವಿ. ಸಿನಿಮಾ ಯಾವತ್ತೂ ನಮ್ಮ ದೇಶೀಯ ಪ್ರಾಂತೀಯ ನೆಲಗಟ್ಟಿಗೆ ಹತ್ತಿರವಾಗಿರ್ತಕ್ಕಂಥ ರೀತಿಯಲ್ಲಿ ಆ ಮೇಕಿಂಗ್ ಆಫ್ ಸಿನಿಮಾ ಇದ್ದರೆ ಬಹಳ ಬೇಗ ನಾವು ಜೋಡಿಸ್ಕೊಂಡ್ಬಿಡ್ತೀವಿ. ಹೀಗಾಗಿ ನೀವು ಯಾವುದೋ ಅನ್ಯ ಭಾಷೆಯ ಸಿನಿಮಾಗಳನ್ನು ತೊಗೊಂಡು ಬಂದು ಅದಕ್ಕೆ ಆ ಕಥೆಯನ್ನು ಇಲ್ಲಿ ಮಾಡಿದಾಗ ಅಷ್ಟು ಸಿಂಕ್ ಆಗಲಿಕ್ಕೆ ಸಾಧ್ಯವಿಲ್ವೇನೋ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಮತ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ಅಂದಿನ ಸಿನಿಮಾ ಇಂದಿನ ಸಿನಿಮಾ ವಿಶ್ಲೇಷಣೆ ಮಾಡೋದಾದರೆ, ನೀವು ಅಂದಿನ ಸಿನಿಮಾವನ್ನು ಸುಮ್ಮನೆ 4-6 ಸೀನುಗಳು, ಹಾಡಿನ ಸೀನುಗಳನ್ನು ನೀವು ನೋಡಿಬಿಟ್ಟು ಅದಕ್ಕೆ ಶಬ್ದವೇ ಬೇಡ, ಇದು ಕನ್ನಡ ಸಿನಿಮಾ, ಇದು ತೆಲುಗು ಸಿನಿಮಾ, ಇದು ಮಲಯಾಳಿ ಸಿನಿಮಾ, ಇದು ತಮಿಳ್ ಸಿನಿಮಾ ಅಂತಕ್ಕಂಥ ಕ್ಲಾಸಿಫಿಕೇಷನ್ನ ಸ್ಪೆಸಿಫಿಕ್ ಮಾಡ್ತಕ್ಕಂಥ ಶಕ್ತಿ, ತಾಕತ್ತು ನಮ್ಮಲ್ಲಿರ್ತಾ ಇತ್ತು. ಇವತ್ತಿನ ಮಾಡರ್ನೈಸ್ಡ್ ಸಿನಿಮಾದ ಯಾವುದಾದ್ರು ಹಾಡು ಅದಕ್ಕೆ ಸೌಂಡ್ ಮ್ಯೂಟ್ ಮಾಡಿಬಿಟ್ಟು ನೀವು ಕೇಳಿಬಿಟ್ರೆ ಅದು ಯಾವ ಭಾಷೆ ಅಂತಲೇ ಗೊತ್ತಾಗಲ್ಲ, ಯಾವ ಭಾಷೆ, ಯಾವ ಪರಿಕಲ್ಪನೆ ಅಂತ ಅರ್ಥ ಆಗಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟು, ಹಾಡಿಗೆ ಕತೆಗೆ ಎಷ್ಟು ಚೆನ್ನಾಗಿ ಸಿಂಕ್ರನೈಸ್ ಆಗ್ತಾಯಿತ್ತು, ಎಷ್ಟು ಚೆನ್ನಾಗಿ ಆಗಬೇಕು. ಒಂದು ಉದಾಹರಣೆ ನಿಮ್ಮ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಜನುಮದ ಜೋಡಿಯಲ್ಲಿ ಮಣಿ 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 ಹಾಡು ನಮಗೆಲ್ಲರಿಗೂ ಗೊತ್ತಿದೆ. ಅದು ಒಂದು ಗ್ರಾಂಥಿಕವಾದಂಥ ಸಂಗತಿಯನ್ನು ಕಾವ್ಯಮಯವಾಗಿ ಒಂದು ಹೀರೋ ಹೀರೋಯಿನ್ನ ನಡುವೆ ಮತ್ತೊಂದು ಸಖಿ ಅಥವಾ ಕಾಮನ್ ಫ್ರೆಂಡ್ ಅಂತ ಏನು ಕರಿತೀವಿ, ಆಕೆಯನ್ನು ಬಳಸ್ಕೊಂಡು ಒಂದು ಸಂವಹನೆ ಮಾಡ್ತಕ್ಕಂಥ ಪ್ರಕ್ರಿಯೆ. ಈ ಥರ ಅನೇಕ ನಾವು ವಿಶ್ಲೇಷಣೆ ಮಾಡ್ತಾ ಹೋದಾಗ ಆ ಸಿನಿಮಾನ ತುಂಬ ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ. ಏನಪ್ಪ ಹೀಗೂ ಇದೆಯಾ, ಒಬ್ಬ ಹೀರೋ ಒಬ್ಬ ಹೀರೋಯಿನ್ನ ನೋಡದೆ ಸಾಂದರ್ಭಿಕ ಅನುಗುಣವಾಗಿ ತನ್ನ ಪ್ರೀತಿಯನ್ನು, ಪ್ರೇಮವನ್ನು, ಅಥವಾ ನಾವೇನು ಪ್ರಪೋಸಲ್ ಅಂತ ಕರಿತೀವಲ್ಲ ಅದನ್ನು ಹೊಂದಲಿಕ್ಕೆ ಇವತ್ತಿನ ಮಟ್ಟಿಗೆ ಸಾಧ್ಯನಾ? ಆಮೇಲೆ ಅಶ್ಲೀಲತೆ ಬಗ್ಗೆ ನಾವು ಮಾತಾಡಲೇಬೇಕು. ಇವತ್ತು ಚುಂಬನ ಆಗಿರ್ಬೋದು, ಲಿಪ್ ಲಾಕ್ ಆಗಿರ್ಬೋದು, ಹಗ್ಗಿಂಗ್ ಆಗಿರ್ಬೋದು, ರೇಪ್ ಸೀನ್ ಆಗಿರ್ಬೋದು, ಸಂಸಾರ ಸಮೇತ ನಾವು ಕೂತ್ಕೊಂಡು ನೋಡಿ ಅಂತ ಹೇಳ್ತೀವಿ. ಆದರೆ ಇವತ್ತಿಗೂ ಕೂಡ ನೀವು ಕರ್ನಾಟಕಕ್ಕೆ ಸ್ಪೆಸಿಫಿಕ್ಕಾಗಿ ಆ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಿದ್ದೆ ಆದರೆ ಸಂಕೋಚ ಖಂಡಿತ ಆಗುತ್ತೆ. ತಂದೆ ತಾಯಿ ಜೊತೆ, ಮಕ್ಕಳ ಜೊತೆ ಆ ಥರದ ಒಂದು ಓವರ್ ಎಕ್ಸ್ಪೋಸ್ಡ್ ಸಿನಿಮಾವನ್ನು ನಾವು ಮಾಡರ್ನೈಸ್ಡ್ ಆಗಿದ್ದೀವಿ, ಹಾಗಾಗಿ ನಾವು ಹೀಗೆ ಹುಡುಗಿಗಳು ತೊಗೊಳಗೆ ಹಾಕೋತೀವಿ ಅಥವಾ ಬೆನ್ನು ಬಿಚ್ತೀವಿ, ಮತ್ತೇನೋ ತೋರಿಸ್ತೀವಿ. ಅದು ಮಾಡರ್ನೈಸ್ ಅಂತ ಏನೇ ಹೇಳಿದರೂ ಕೂಡ 4-6 ಜನರ ಮಧ್ಯೆ ಒಬ್ಬ ಸಭ್ಯ ವ್ಯಕ್ತಿಗೆ ಖಂಡಿತ ಆ ಥರ ಸಿನಿಮಾ ನೋಡೋಕ್ಕೆ ಮುಜುಗರ ಆಗೇ ಆಗುತ್ತೆ. ಮುಜುಗರ ಆದಾಗ ತುಂಬ ತೊಂದರೆಗಳು ಈ ಒಂದು ದೃಷ್ಟಿಕೋನದಲ್ಲಿ ಆಗುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ. ಮೋಸ್ಟ್ ಸ್ಪೆಸಿಫಿಕ್ಕು ನಾವು ಯೋಚನೆ ಮಾಡಬೇಕಾಗಿ, ಹಿಂದಿನ ಕಾಲದಲ್ಲಿ ನೋಡ್ರಿ, ಒಂದು ರೇಪ್ ಸೀನ್ ಬಂತು ಅಂದ ತಕ್ಷಣ ಒಂದು ಹುಡುಗಿ ಕತ್ಲು ಒಂದು ದೀಪ ಆರಿಸ್ತು ಅಂದರೆ ಅಲ್ಲಿ ಏನೋ ಒಂದು ಅಚಾತುರ್ಯ ನಡೆದಿದೆ, ಆ ಒಂದು ಸಂದೇಶ ಒಬ್ಬ ಶ್ರೀಸಾಮಾನ್ಯನಿಗೆ ಮುಟ್ಟಬೇಕು ಅಂತಕ್ಕಂಥ ಪರಿಕಲ್ಪನೆ ಇತ್ತು. ಶ್ರೀಸಾಮಾನ್ಯನಿಗೆ ಅದು ಮುಟ್ತಾನೂ ಇತ್ತು ಕೂಡ. ಇಷ್ಟನ್ನು ನೋಡಿದ ತಕ್ಷಣ ದೇರ್ ಇಸ್ ಸಮಥಿಂಗ್ ವಿಚ್ ಇಸ್ ಒಬ್ಸೀನ್, ದಿಸ್ ಈಸ್ ದ ಎಂಡ್ ಆಫ್ ಇಟ್, ದಿಸ್ ಈಸ್ ಹೌ ದ ಸ್ಟೋರಿ ಗೋಸ್ ಆನ್. ಈ ಕಥೆಯ ಮುಂಭಾಗ ಹೀಗೆ, ಅದರ ಹಿಂಭಾಗ ಹೀಗೆ, ವಾಸ್ತವ ಹೀಗೆ ಅಂತಕ್ಕಂಥ ಅರ್ಥ ಇತ್ತು. ಇವತ್ತು ಎಷ್ಟೋ ಸಿನಿಮಾಗಳಲ್ಲಿ ಎಂಥ ನುರಿತ ಪಂಡಿತರು ಕೂಡ ಸಿನಿಮಾವನ್ನು ಶುರು ಮಾಡ್ತಕ್ಕಂಥ ಹಂತದಲ್ಲಿ ಏನು ಮೈಂಡ್ಸೆಟ್ ಇರುತ್ತೆ, ಸಿನಿಮಾ ಮುಗಿಯೋ ಹಂತಕ್ಕೆ ಆ ಪರಿಕಲ್ಪನೆ ಬದಲಾಗ್ಬಿಡುತ್ತೆ. ಯಾಕೆಂದರೆ ಆ ಚಿಂತನ ಲಹರಿ, ಆ ವೇವು, ಸಿನಿಮಾದ ಸಿಂಕ್ರನೈಸ್ ವೇವು ಇನ್ನೆಲ್ಲೂ ಹೋಗಿ ತಲುಪಿಬಿಟ್ಟಿರುತ್ತೆ ಅಂತ. ಆಮೇಲೆ ಇನ್ನೊಂದು ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿರೋದೇನಪ್ಪ ಅಂದರೆ, ಅನೇಕ ಟ್ರ್ಯಾಕ್ಸ್ ಇರುತ್ತಲ್ವ. ಒಂದು ಸಿನಿಮಾ ತೆಗೆದ್ರೆ ಕನಿಷ್ಠ ಪಕ್ಷ 5 ರಿಂದ 8 ಟ್ರ್ಯಾಕ್ ಇರುತ್ತೆ.
ಅಪ್ಪ ಮಗ, ಲವ್ವರು, ಒಂದು ಸೋಷಿಯಲ್ ಸೀನು, ಒಂದು ವೃತ್ತಿಪರಾತ್ಮಕ ಜೀವನ, ಒಂದು ರೊಮ್ಯಾನ್ಸು, ಒಂದು ಹಾಡು, ಒಂದು ಕ್ರೈಮು, ಒಂದು ಫೈಟಿಂಗು, ಹೀಗೆಲ್ಲ ಅನೇಕ ಪರಿಕರಗಳಲ್ಲಿ ಒಂದು ಸಿನಿಮಾನ ನಾವು ಮೇಕಿಂಗ್ ಅಂತ ನಾವು ತೊಗೋತೀವಿ. ಸೊ ನೀವು ಹೀಗೆ ತೊಗೊಂಡಾಗ ಸಿನಿಮಾ ಕನ್ಕ್ಲೂಡ್ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ನೀವು ಫಸ್ಟು ಏನು 4-6 ಟ್ರ್ಯಾಕ್ಗಳನ್ನು ಪ್ರಾರಂಭದ ಹಂತದಲ್ಲಿ ನೀವು ಟ್ರೇಸ್ ಮಾಡ್ತಾ ಬರ್ತಿರ್ತೀರಿ, ಅಷ್ಟು ಟ್ರ್ಯಾಕ್ಗಳಿಗೆ ಒಂದು ಕಂಪ್ಲೀಟ್ ಫಿನಿಶಿಂಗ್ ಸಿಕ್ಕಿದೆಯಾ? ಅಷ್ಟು ಟ್ರ್ಯಾಕ್ಗಳು ನಾವು ಸಿನಿಮಾ 2 ಅವರ್, 2.5 ಅವರ್, 3 ಅವರ್, ಈಗ ಬಿಡಿ 1:45 ಅವರಿಗೆ ಸಿನಿಮಾ ಮುಗಿಸ್ತಿದ್ದೀವಿ. ಆ ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ನಾವು ಸಿನಿಮಾದಿಂದ ಹೊರಗೆ ಬಂದಾಗ ನಾವೇನು ಮೆಸೇಜನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ? ವಾಟ್ ಈಸ್ ಅ ಮೆಸೇಜ್ ದಟ್ ವಿ ಆರ್ ಗೋಯಿಂಗ್ ಟು ಕನ್ವೆ ಟು ದ ಸೊಸೈಟಿ? ಇನ್ನು ಈ ಸಿನಿಮಾದಿಂದ ಸಮಾಜಕ್ಕೇನು ಲಾಭ, ಈ ಸಿನಿಮಾದಿಂದ ವೈಯಕ್ತಿಕವಾಗಿ ನನಗೇನು ಲಾಭ, ಆ ಒಂದು ಕ್ಯಾರೆಕ್ಟರಿಂದ ನೀವು ಹೀರೋ ಕರೀರಿ, ಹೀರೋಯಿನ್ ಕರೀರಿ, ಪೇರೆಂಟಲ್ ಕ್ಯಾರೆಕ್ಟರ್ಸ್ ಕರೀರಿ, ಸಪೋರ್ಟಿಂಗ್ ಆರ್ಟಿಸ್ಟನ್ನು ಕರೀರಿ, ಆ ಒಂದು ಸ್ಪೆಸಿಫೈಡ್, ನಾನಾಗಲೇ ಹೇಳ್ತಿದ್ದೆ, ನೀವು ಅಶ್ವಥ್ ಅವ್ರನ್ನ ನೋಡಿದಾಗ ಅನೇಕ ಜನ ಸಾಯೋವರೆಗೂ ಅವ್ರನ್ನ ಚಾಮಯ್ಯ ಮೇಷ್ಟ್ರು ಅಂತಕ್ಕಂಥ ಕರೀತಕ್ಕ ಪರಿಕಲ್ಪನೆ ಬಂದ್ಬಿಟ್ಟಿತ್ತು. ಎಷ್ಟೋ ಜನ ಲೋಕೇಶ್ ಅವ್ರನ್ನ ನೋಡಿದಾಗ ಉಪ್ಪಿನಕಾಯಿ ಜ್ಞಾಪಕ ಮಾಡ್ಕೊಳ್ತಕ್ಕಂಥದ್ದು, ಜಗ್ಗೇಶ್ ಅವ್ರನ್ನ ನೋಡಿದಾಗ ಕಳ್ಳಕಾಯಿನ ಜ್ಞಾಪಕ ಮಾಡ್ಕೊಳ್ತಕ್ಕಂಥದ್ದು. ಅವರು ಕೂಡ ಹೇಳಿದ್ದಾರೆ, ಅನೇಕ ತಮ್ಮ ಸಂದರ್ಶನಗಳಲ್ಲಿ ಜಗ್ಗೇಶ್ ಅವರು ಇದನ್ನು ಉಲ್ಲೇಖ ಮಾಡಿದ್ದಾರೆ. ನಾನು ಎಲ್ಲಿ ನೋಡಿದ್ರು ಕಳ್ಳಕಾಯಿ ಅಂತ ಜ್ಞಾಪಕ ಮಾಡ್ಕೋತಾರೆ. ಇಷ್ಟೆಲ್ಲ ಪಾತ್ರಗಳು, ಇಷ್ಟೆಲ್ಲ ಔನ್ನತ್ಯಕ್ಕೆ ಹೋದರೂ ಕೂಡ ಆ ಬೇಸ್ ಏನಿದೆಯಲ್ಲ, ಪ್ರಾಥಮಿಕ ಹಂತದಲ್ಲಿ, ಬೆಳೆಯುವ ಹಂತದಲ್ಲಿ ನಾವೇನು ಪಾತ್ರಕ್ಕೆ ಮನಸ್ಸನ್ನು, ಮೈಯನ್ನು ಮುಡಿಪಾಗಿಟ್ಟು ಆ ಕ್ರಿಯಾಶೀಲತೆಯನ್ನು ಹೊರತಂದಿರ್ತೀವಿ, ಅದು ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ದೀರ್ಘಕಾಲೀನವಾದಂತಹ ಛಾಪನ್ನು ಅವರುತ್ತೆ ಅಂದರೆ ತಪ್ಪಾಗಲಾರದು ಅಂತಕ್ಕಂಥದ್ದು. ಹಾಗೆಯೇ ನೀವು ಹೀರೋಯಿನ್ಸ್ ಬಗ್ಗೆ ನೋಡಿ, ಅನೇಕ ಹೀರೋಯಿನ್ಸ್ಗಳು 4, 5, 10 ಸಿನಿಮಾಗಳಿಗೆ ಇವತ್ತಿನ ಕಾಲಕ್ಕೆ ತಮ್ಮ ವೃತ್ತಿಪರ ಬದುಕನ್ನು ಸ್ಕ್ರೀನ್ ಮೇಲೆ ಕೊನೆಗಾಣಿಸ್ತಕ್ಕಂಥದ್ದು ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತಿದ್ದ ಬಗ್ಗೆ ಯಾವ ಪಾಸಿಟಿವ್ಸು ಇಲ್ಲ, ಯಾವ ನೆಗೆಟಿವ್ಸು ಇಲ್ಲ. ಬಿಕಾಸ್ ಅವರ ಆ ಡೊಮೈನ್ ತುಂಬ ಶಾರ್ಟ್ ಲಿವ್ಡ್ ಅಂತಕ್ಕಂಥದ್ದನ್ನು ನಾವು ಗಮನಾರ್ಹವಾಗಿ ನೋಡ್ತಿದ್ದೀವಿ. ಅದೇ ಹಿಂದಿನ ಕಾಲದಲ್ಲಿ ನೋಡಿ 30, 40, 50 ಸಿನಿಮಾಗಳನ್ನು ಒಂದು ಹೀರೋಯಿನ್ ಮಾಡ್ತಕ್ಕಂಥದ್ದು. ಅದರ್ಥ ಏನು? ಹೀರೋಯಿನ್ನ ವಯಸ್ಸು, ಗ್ಲ್ಯಾಮರು ಅಷ್ಟೇ ಅಲ್ಲ, ಗ್ಲ್ಯಾಮರು ಲುಕ್ಸು ಅಷ್ಟೇ ಅಲ್ಲ, ವಯಸ್ಸು ಪರಿಗಣನೆಯೇ ಇಲ್ಲ. ಆಕೆ ಒಂದು ಸಕಾರಾತ್ಮಕವಾಗಿ ಆ ಪಾತ್ರಕ್ಕೆ ಜೀವ ತುಂಬಿದ್ದೇ ಆದಲ್ಲಿ ಒಬ್ಬ ಶ್ರೀಸಾಮಾನ್ಯನ ಮನಸ್ಸಿನಲ್ಲಿ ಆಕೆ ಕೂತ್ಬಿಟ್ಟಾಗ ನೀವು ಒಂದು ಹೀರೋಯಿನ್ನು ಒಂದು ಕತೆ ಕೇಳಿದ ತಕ್ಷಣ ಯಾರು ಈಕೆನೇನಾ ಹೀರೋ, ಈತ ಹೀರೋ ಆದರೆ ಈತನಿಗೆ ಈಕೆನೇ ಹೀರೋಯಿನು ಅಂತಕ್ಕಂಥ ಒಂದು ಫಿಕ್ಸೆಡ್ ಮೈಂಡ್ಸೆಟ್ಟಲ್ಲಿ ನಾವು ಸಿನಿಮಾ ನೋಡ್ತಾ ಇದ್ವಿ. ಹೌದಾ? ಇಲ್ಲಿನ ಭಾಷೆಗೆ, ಇಲ್ಲಿನ ಸಂಸ್ಕೃತಿಗೆ, ಇಲ್ಲಿನ ನೆಲೆಗಟ್ಟಿಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪಾತ್ರ ಮಾಡ್ತಕ್ಕಂತಹ ಕಾಲಗಳು ಇತ್ತು. ಇವತ್ತು ಅನೇಕ ಸಂದರ್ಭದಲ್ಲಿ ಅನ್ಯ ಭಾಷೆಯಿಂದ ಬಂದು ಇಲ್ಲಿ ಮಾಡಿದಾಗ ತಪ್ಪು ಸರಿ, ಅದು ಬೇರೆ ವಿಚಾರ. ಅನ್ಯ ಭಾಷೆಗಳಿಂದ ಬಂದು ಇಲ್ಲಿ ಪಾತ್ರ ಮಾಡಿದಾಗ ಆ ಭಾವನಾತ್ಮಕ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಒಂದು ಮನುಷ್ಯನ ನೋಡಿದರೆ ಆತ ಅಥವಾ ಆಕೆಯ ಜೊತೆ ನಾವು ಇನ್ಸ್ಟೆಂಟಾಗಿ ಇಮ್ಮಿಡಿಯೇಟಾಗಿ ಕನೆಕ್ಟ್ ಆಗ್ತಕ್ಕಂಥದ್ದೇ ಸಿನಿಮಾ ಸಕ್ಸಸ್ನ ಮೂಲ ಉದ್ದೇಶ ಅಂತ ನಾನು ಭಾವಿಸ್ತೇನೆ. ಆ ಹುಡುಗಿಯನ್ನು ನೋಡಿದ್ರೆ ನಮಗೆ ಅನೇಕ ಮಜಲುಗಳಲ್ಲಿ, ಅನೇಕ ವಿಭಾಗಗಳಲ್ಲಿ ಆಕೆ ನಮ್ಮ ಜೊತೆ ಕನೆಕ್ಟ್ ಆಗಬೇಕು. ಈಕೆ ನಾನು ಹೀರೋ ಆದರೆ ಈಕೆ ನನ್ನ ಹೀರೋಯಿನ್ ಆಗಬೇಕಿತ್ತು ಅಂತ ಫಸ್ಟ್ ಬರಬೇಕು. ಅಯ್ಯೋ ತಂಗಿ ಅಂದರೆ ಇಂಥ ತಂಗಿಗೆ ನಾನು ಅಣ್ಣ ಆಗಿರಬೇಕು ಅಂತಕ್ಕಂಥದ್ದು ಬರಬೇಕು. ಅಯ್ಯೋ ನಮ್ಮ ಮನೆ ಎದುರು ಮನೆ ಹುಡುಗಿರಿ ನೋಡೋಕೆ ಅವಳದೇ ಥರ ಇದ್ದಾಳೆ, ಹಾಗಾಗಿ ನಾನು ಎದುರು ಮನೆ ಹುಡುಗಿಗೆ ಸೈಟ್ ಹೊಡಿಯೋಕ್ಕಾಗಿಲ್ಲ, ಸಿನಿಮಾಲಿ ಯಾರು ಹೊಡಿತಾರೆ ಅದನ್ನು ನೋಡಿ ನಾನು ಆನಂದಿಸ್ತೀನಿ ಸಿನಿಮಾಗೆ ಹೋಗ್ತಕ್ಕಂಥದ್ದಿತ್ತು. ಆಮೇಲೆ ಆ ಹುಡುಗಿ, ಆ ಕ್ಯಾರೆಕ್ಟರು, ಆ ಹೀರೋಯಿನ್ ಪಾತ್ರ ಮಾಡ್ತಕ್ಕಂಥ ಹುಡುಗಿ ಎಷ್ಟು ಚೆನ್ನಾಗಿ ಆ ಸಂಸಾರಕ್ಕೆ ಸಪೋರ್ಟಿವ್ ಆಗಿರ್ತಿದ್ರು, ಅಥವಾ ಆ ಹೀರೋಗೆ ಸಪೋರ್ಟಿವ್ ಆಗಿರ್ತಿದ್ರು, ಅಥವಾ ಅಲ್ಲಿ ಏನು ಒಂದು ವೇವ್ ಲೆಂತ್ ಇತ್ತು. ಇಟ್ ಮೇ ಬಿ ಇನ್ ದ ಟರ್ಮ್ಸ್ ಆಫ್ ಮೆಲೋಡಿ, ಇಟ್ ಮೇ ಬಿ ಇನ್ ಟರ್ಮ್ಸ್ ಆಫ್ ಡ್ಯಾನ್ಸ್, ಇಟ್ ಮೇ ಬಿ ಇನ್ ಟರ್ಮ್ಸ್ ಆಫ್ ಕೊರಿಯೋಗ್ರಫಿ, ಇಟ್ ಮೇ ಬಿ ಟರ್ಮ್ಸ್ ಆಫ್ ಎಕ್ಸ್ಪ್ರೆಷನ್ಸ್, ಇಟ್ ಮೇ ಬಿ ಟರ್ಮ್ಸ್ ಆಫ್ ಡೈವರ್ಟೆಡ್ ಆ್ಯಕ್ಟಿಂಗ್ ಪ್ರೋಟೋಕಾಲ್ಸ್ ಆ್ಯಂಡ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಜೊತೆ ಮಾಡ್ತಕ್ಕಂಥದ್ದು. ನೀವು ಯಾವುದನ್ನೇ ನೋಡ್ತಾ ಹೋಗ್ತಿದ್ದಾಗಲೂ ಆ ಹೀರೋಯಿನ್ನು, ಆ ಹೀರೋ ಸ್ಪೆಸಿಫಿಕ್ಕಾಗಿ ನಮಗೆ ಕನೆಕ್ಟ್ ಆಗ್ತಿದ್ರು. ಆ ಥರ ಉದಾಹರಣೆ ಶಂಕರ್ನಾಗೋದು, ನೋಡಿ ಸ್ವಾಮಿ ನಾವಿರೋದು ಹೀಗೆ. ಆ ಪಾತ್ರವನ್ನು ನೀವು ಒಳಹೊಕ್ಕಿ ಸಿನಿಮಾವನ್ನು 2.5 ಅವರ್ ಕಣ್ಮುಚ್ಚಿ ತೆಗೆದು ನೋಡಿದಾಗ ಆ ಮಾಸ್ಟರ್ ಮಂಜುನಾಥ್ ಪಾತ್ರ, ರಮೇಶ್ ಭಟ್ ಅವ್ರ ಪಾತ್ರ, ಶಂಕರ್ನಾಗ್ ಅವ್ರ ಪಾತ್ರ, ಇವೆಲ್ಲ ನಮ್ಮ ಮನೆ ಪಕ್ಕದವ್ರಿ, ಹೀಗೆ ಇದು ನಮ್ಮ ಏರಿಯಲ್ಲಿ ತುಂಬ ಡೈನಮಿಕ್ ಆಗಿದ್ದಿರಿ. ಅದೇ ಪಾತ್ರ ಶಂಕರಣ್ಣವ್ರು ಮಾಡಿದ್ದಾರೆ. ಇದು ಯಾವಾಗ ನಿಮ್ಗೆ ಈ ಥರ ಕನೆಕ್ಟ್ ಆಗುತ್ತಲ್ಲ, ಈ ವ್ಯಕ್ತಿ ಹೀಗಿದ್ದ, ಆ ವ್ಯಕ್ತಿ ಈ ಥರ ಇದ್ದ, ಇವನು ನೋಡಿದ್ರೆ ಅವನ ಥರನೇ ಇರುತ್ತೆ, ಅದು ಒಂದು ಸಿನಿಮಾ ಸಕ್ಸಸ್ ಆಗೋಕ್ಕೆ ತುಂಬ ಭದ್ರ ಬುನಾದಿ ಅಂತ ಕರಿತೀವಿ. ಸಕ್ಸಸ್ ಅನ್ನೋ ಪ್ಯಾರಾಮೀಟರ್ಸಲ್ಲಿ ನಾವು ಅನೇಕ ಆಯಾಮಗಳನ್ನ ನೋಡ್ತೀವಿ. ಹಿಂದಿನ ಕಾಲದಲ್ಲಿ 25 ಥಿಯೇಟ್ರಲ್ಲಿ, ಕರ್ನಾಟಕದ ಉದಾಹರಣೆ ತೊಗೊಂಡ್ರೆ 25 ಥಿಯೇಟ್ರಲ್ಲಿ ಸುಮಾರು ಒಂದು 50 ದಿವಸ, ಒಂದು 100 ದಿವಸ, ಒಂದು ವಾರ, ಒಂದು 365 ದಿವಸ ಒಂದು
2 ವರ್ಷ 3 ವರ್ಷ ಬಂಗಾರದ ಮನುಷ್ಯ ಅಂತ ಸಿನಿಮಾ ಓಡ್ತು ಅಂತಕ್ಕಂಥದ್ದನ್ನು ಮಗೆಲ್ಲ ಮಾತಾಡ್ತೀವಲ್ಲ, ಇವತ್ತು 300 ಥಿಯೇಟ್ರಲ್ಲಿ ಒಂದು ವಾರ ಓಡ್ಬಿಟ್ರೆ ಅಷ್ಟೇ ಸಕ್ಸಸ್ಸು, ಅಷ್ಟೇ ದುಡ್ಡು ಬಂದುಬಿಡುತ್ತೆ. ಆದರೆ ನೀವು ಪರ್ಸಿಸ್ಟೆಂಟಾಗ ಆ ಕನ್ವೆನ್ಷನಲ್ ಥಿಯೇಟ್ರಲ್ಲಿ ಹೋಗಿ ಸಿನಿಮಾವನ್ನು ನೋಡಿ ಕಾತರದಿಂದ ಕಾಯ್ತಾ ಸಿನಿಮಾವನ್ನು ನೋಡ್ತಕ್ಕಂಥ ಮಜಾ ಇದೆಯಲ್ಲ, ಅದು ನನ್ನ ವೈಯಕ್ತಿಕ ಅಭಿಮತದಲ್ಲಿ ಇವತ್ತಿನ ಮಾಡರ್ನೈಸ್ಡ್ ಏನು ತುಂಬ ಫ್ಯಾನ್ಸಿ ಈ ಥಿಯೇಟರ್ಸಲ್ಲಿ ಮಾಲ್ಸಲ್ಲಿ ನಾವು ಹೋಗಿ ಸಿನಿಮಾ ಆ ಮಜಾ ಬರಲಿಕ್ಕೆ ಕಷ್ಟ ಸಾಧ್ಯ ಅಂತ ಕರಿತೀವಿ. ನನಗಂತೂ ಕಷ್ಟ ಸಾಧ್ಯ ಅಂತ ವೈಯಕ್ತಿಕವಾಗಿ ಹೇಳ್ತೀನಿ. ಆಮೇಲೆ ಸಿನಿಮಾ ಹೋಗ್ತಿದ್ದಂಗೆ ಏನೋ ಅಲ್ಲಿ ಕುರುಕುಲು ತಿನ್ನಬೇಕು, ಏನೋ ಒಂದು ಎಂಟರ್ಟೈನ್ಮೆಂಟ್ ಮಾಡಬೇಕು. ಕಾಲೇಜ್ ಹುಡುಗರ್ರಿ, ಪುಟ್ಟ ಮಕ್ಕಳು ವಯಸ್ಕರ ಜೊತೆ ಸಿನಿಮಾ ನೋಡೋದಾಯಿತು. ವಯಸ್ಕರು ಮತ್ತು ಕಾಲೇಜ್ ಹುಡುಗರು 2 ಸೆಗ್ಮೆಂಟನ್ನು ನಾವು ಮಾತಾಡಲೇಬೇಕು. ಕಾಲೇಜ್ ಹುಡುಗರು ಚಿತ್ರ ಅಂತಕ್ಕಂಥ ಒಂದು ಸಿನಿಮಾ ಬಂತು. ಕಾಲೇಜ್ ಹುಡುಗರಿಗೆ ಪೂರಕವಾಗಿ ಮಾಡತಕ್ಕಂಥ ಒಂದು ಆ ಸಿನಿಮಾ ಚಿತ್ರ ಅಂತಕ್ಕಂಥ ಕನ್ನಡ ಸಿನಿಮಾ. ನೀವು ಅದನ್ನು ನೋಡಿಬಿಟ್ರೆ ಎಲ್ಲೋ ನಾನು ಹಿಂಗಿದ್ದೆ ರೀ, ನಾನು ಕಾಲೇಜ್ಗೆ ಹೋದಾಗ ಈ ಹುಡುಗಿ ಜೊತೆ ಹಿಂಗಿರಬೇಕು ಅಂತಿದ್ದೆ, ಇವಳಿಗೆ ಲೈನ್ ಹೊಡಿತಾ ಇದ್ದೆ, ಇವಳು ಮದುವೆ ಮಾಡ್ಕೋಬೇಕು ಅಂತಿದ್ದೆ, ಆದರೆ ನನ್ನ ಜೀವನದಲ್ಲಿ ಆಗಿಲ್ಲ. ಇವತ್ತಿಗೂ ಆ ಸಿನಿಮಾ ನಿಮ್ಗೆ ಅದೇ ಭಾವನೆಯನ್ನು ತರುತ್ತೆ, ಅದೇ ಭಾವವನ್ನು ತರುತ್ತೆ, ಅದೇ ಕನೆಕ್ಟನ್ನು ತರುತ್ತೆ ಅಂತಕ್ಕಂಥದ್ದು. ನೀವು ರಾಘವೇಂದ್ರ ವೈಭವ ನೋಡಿ, ಇತ್ತೀಚಿನ ಶ್ರೀ ಮಂಜುನಾಥ ನೋಡಿ, ಹಿಂದಿನ ರಾಘವೇಂದ್ರ ಸ್ವಾಮಿಗಳ ಸಿನಿಮಾ ನೋಡಿ, ಯಾವುದೇ ಭಕ್ತ ಪ್ರಹ್ಲಾದ ನೋಡಿ, ಎಲ್ಲ ವಯಸ್ಕರು ಆವತ್ತಿನ 50-60 ವಯಸ್ಸು ದಾಟಿರ್ತಕ್ಕಂಥ ಹಿರಿಯರೇನಿದ್ರು ಸಿನಿಮಾಗೆ ಹೋಗಬೇಕು ಅಂದರೆ ಏನೋ ಒಂದು ಮಡಿವಂತಿಕೆ, ನಮ್ಮದಲ್ಲೇನೋ ನಾವು ಹೋಗಬಾರ್ದು, ಜನ ನಮ್ಮನ್ನು ನೋಡಿದ್ರೆ ಏನು ಅನ್ಕೋತಾರಂಥ ಕಾಲದಲ್ಲಿ ಈ ಥರ ಸಿನಿಮಾಗೆ ಮುಗಿಬಿದ್ದು ನೋಡ್ತಕ್ಕಂಥದ್ದು, ಮೇಲಿಂದ ಮೇಲೆ ಮುಗಿಬಿದ್ದು ನಾವೊಂದು ತಾಮೊಂದು ಅಂತಕ್ಕಂಥದ್ದು ಇವತ್ತಿಗೂ ಪಾಸಿಬಲ್ ರೀ. ಹಿಸ್ಟ್ರಿ ವಿಲ್ ಡೆಫಿನೆಟ್ಲಿ ರಿಪೀಟ್ ಅಗೇನ್. ಇವತ್ತಿಗೂ ಕೂಡ ನೀವು ಒಳ್ಳೆಯ ಸದಭಿರುಚಿಯ ಹಿರಿಯರು, ವಯಸ್ಕರು, ಹಿರಿಯ ನಾಗರಿಕರು ಪೌರಾಣಿಕ ಸಿನಿಮಾವನ್ನೇ ನೀವು ಯಥಾವತ್ತಾಗಿ ತುಂಬ ಚೆನ್ನಾಗಿ ಇವತ್ತಿನ ನೆಲೆಗಟ್ಟಿಗೆ ತುಂಬ ಬಣ್ಣವಾಗಿರಬೇಕು. ಭಾಷೆ ಮಾಡರ್ನೈಸೇಷನು, ಭಾಷೆಯ ಮಾಡಿಫಿಕೇಷನ್ ಬಗ್ಗೆ ನಾನು ಮಾತಾಡ್ತಿಲ್ಲ. ಲುಕ್ ಆ್ಯಂಡ್ ಫೀಲ್ ಅಫ್ಕೋರ್ಸ್ ಇವತ್ತು ಗ್ರಾಫಿಕ್ಸ್ ಇದೆ, CGs ಇದೆ, VFX ಇದೆ, ಅನೇಕ ಟೆಕ್ನಾಲಜೀಸ್ ಇದೆ. ಅದನ್ನು ನೀವು ಬಳಸ್ಕೊಂಡು ಇವತ್ತಿಗೂ ಕೂಡ ಅಂತಹ ಒಂದು ಸಿನಿಮಾವನ್ನು ತಂದಿಡ್ತೀನಿ ನಿಮ್ಮ ಮುಂದೆ ಅಂದರೆ ಅಫ್ಕೋರ್ಸ್ ಪಿಕಿಂಗ್ ಅಪ್ ಮೇ ಬಿ ವೆರಿ ಸ್ಲೋ, ಆದರೆ ಸಸ್ಟೈನಬಿಲಿಟಿ ಬಗ್ಗೆ ಯಾವ ಡೌಟು ಬೇಡ. ಇಟ್ ವಿಲ್ ಡೆಫಿನೆಟ್ಲಿ ಸಸ್ಟೈನ್, ಇಟ್ ವಿಲ್ ವಿನ್ ಅಂತಕ್ಕಂಥದ್ದು. ಎಷ್ಟೋ ಜನ ಎಷ್ಟೋ ಸಿನಿಮಾಗಳನ್ನು ನೋಡಿ ಪ್ರಾಥಮಿಕ ಹಂತದಲ್ಲಿ ಅಯ್ಯೋ ಇದು ಬಿಡಪ್ಪ ಅವಾರ್ಡ್ ಮಾಡಿರ್ತಕ್ಕಂಥ ಸಿನಿಮಾ ನಮಗೆ ಸಂಬಂಧವೇ ಇಲ್ಲ, ಈ ಸಿನಿಮಾನ ಇದು ಒಂಥರ ನಾನ್ ಕನ್ವೆನ್ಷನಲ್ ನಾನ್ ಮೇನ್ ಸ್ಟ್ರೀಮ್ ಸಿನಿಮಾ, ಹಾಗಾಗಿ ಏನೋ ಮಾಡ್ಕೋತಾರೆ. ಇವತ್ತಿನ ಈ ಥರ ಪರಿಧಿಗಳು ಅವತ್ತಿರಲಿಲ್ಲ ರೀ. ಸಿನಿಮಾ ನಮಗೆ ಸಿನಿಮಾ ಅಷ್ಟೇ, ಅದು ನಮಗೆ 2-3 ಅವರ್ ಮನೋರಂಜನೆ ಕೊಡಬೇಕು, ಮನಸ್ಸಿಗೆ ಶಾಂತಿಯನ್ನು ಕೊಡಬೇಕು, ಉಲ್ಲಾಸವನ್ನು ಕೊಡಬೇಕು, ಆಹ್ಲಾದವನ್ನು ಕೊಡಬೇಕು, ಜೊತೆಗೆ ಒಳ್ಳೆಯ ಸಕಾರಾತ್ಮಕವಾದಂಥ ಬಂಧುತ್ವವನ್ನು ಕೊಡಬೇಕು. ಒಂದು ಥಿಯೇಟ್ರಲ್ಲಿ ಯಾರಾದರೂ ಸಿಕ್ಕಿಬಿಟ್ರೆ ನಮಗೆ ಪರಿಚಯದವರು ಎಂತಹ ಒಂದು ಆನಂದ ರೀ. ಅವರು ಬಂದ್ಯಾರು, ನಾವು ಬಂದಾರೆ, ಸೀಟ್ ಅಡ್ಜಸ್ಟ್ಮೆಂಟು, ಹೋಗು, ಟಾರ್ಚರ್ ಕೂತ್ಕೋ, ಟೈಮಿಗೆ ಕೂತ್ಕೋ, ಸಿನಿಮಾ ಶೋರಕ್ಕೆ ಅರ್ಧ ಗಂಟೆ ಮುಂಚೆ ಕೂತ್ಕೋ, ಸಿನಿಮಾ ಆದಮೇಲೆ ಈಚೆ ಕಡೆ ಬಂದು ಸೌತೆಕಾಯಿ ತಿನ್ನು, ಮಾವಿನಕಾಯಿ ತಿನ್ನು, ಅದ್ರ ಬಗ್ಗೆ 4-6 ಕಡೆ ಚರ್ಚೆ ಮಾಡು. ಇವತ್ತು ನಾವು ಆ ಕಾಲಘಟ್ಟದಲ್ಲಿ ಇದ್ದೀವ. ಇವತ್ತು ಮೊಬೈಲಲ್ಲಿ ಫೋನಲ್ಲಿ ನೋಡ್ತೀವಿ, ಇಷ್ಟ ಆಯಿತಾ ಒಂದು ಲೈಕ್ ಹೊಡೆದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀವಿ, ಬೇಜಾರಾಯಿತಾ ಒಂದು ಈ ಥರ ಬಟನ್ ಹೊಡೆದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀವಿ. ಬದುಕ್ತವನು ಬದುಕ್ದ, ಸಿನಿಮಾ ಮಾಡಿ ಸತ್ತವನು ಸತ್ತ. ಆ ಕನೆಕ್ಟು ಏನು ಡಿಸ್ಕನೆಕ್ಟ್ ಆಗಿಬಿಟ್ಟಿದೆಯಲ್ಲ, ಅದ್ರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು, ವಿಚಾರ ಮಾಡಬೇಕು, ವಿಮರ್ಶೆ ಮಾಡಬೇಕು. ನಮ್ಮಂತಹ ಎಲ್ಲ ಸಮಾಜದಲ್ಲಿ ಯಾವುದೇ ಮುಖ್ಯ ವಾಹಿನಿಯಲ್ಲಿರ್ತಕ್ಕಂಥ ನಾನ್ ಸಿನಿಮ್ಯಾಟಿಕ್ ಪೀಪಲ್, ಸಿನಿಮಾದ ಭಾಗವಲ್ಲದಿರ್ತಕ್ಕಂಥ ನಾವೆಲ್ಲರೂ ಸಿನಿಮಾವನ್ನು ಒಪ್ಪಬೇಕು, ಅಪ್ಪಬೇಕು, ಪ್ರೋತ್ಸಾಹಿಸಬೇಕು. ಆ ಸಿನಿಮಾವನ್ನು ನಾವು ನಮ್ಮ ತನದಲ್ಲಿ ಮನಗಂಡಾಗ ಆ ಸಿನಿಮಾ ಚೆನ್ನಾಗಿ ಉಳಿಯಬಲ್ಲದು, ಆ ಥರದ ಸಿನಿಮಾಗಳು ಬೆಳೆಯಬಲ್ಲದು. ಮುಂದಿನ ಪೀಳಿಗೆಗೂ ಕೂಡ ನಾವು ಈ ಒಂದು ಟ್ರೆಡಿಷನ್ನ ಬಿಟ್ಟು ಹೋಗ್ತಕ್ಕಂಥದ್ದು ಸೂಕ್ತ, ಸಮಂಜಸ. ಯಾಕೆಂದರೆ ನಾವು ಮೊಬೈಲ್ ನೋಡಿದೆ, ಪೈರೇಟೆಡ್ ನೋಡಿದೆ, CD ನೋಡಿದೆ, DVD ನೋಡಿದೆ, ಇದರಲ್ಲಿ ನಾವು ಮಕ್ಕಳಿಗೆ ಸಿನಿಮಾ ತೋರಿಸೋದಾದರೆ ಯು ಆರ್ ಓನ್ಲಿ ಗಿವಿಂಗ್ ಇನ್ಫಾರ್ಮೇಷನ್, ಯು ಆರ್ ನಾಟ್ ಗಿವಿಂಗ್ ಎಂಟರ್ಟೈನ್ಮೆಂಟ್. ಆ್ಯಂಡ್ ದಟ್ ಟು ನಾಟ್ ದ ರೈಟ್ ಇನ್ಫಾರ್ಮೇಷನ್ ಟು ದ ರೈಟ್ ಪರ್ಸನ್ ಅಟ್ ದ ರೈಟ್ ಟೈಮ್. ಸ್ವತಂತ್ರಕ್ಕೆ, ಸ್ವೇಚ್ಛಾಚಾರಕ್ಕೆ ಭಾಳ ವ್ಯತ್ಯಾಸ ಇದೆ ಅಂತ ನಾನು ಹೇಳ್ತಾ ಇರ್ತೀನಿ. ಇವತ್ತು ಮಗು ಕೈಯಲ್ಲಿ ಮೊಬೈಲ್ ಫೋನ್ ಕೊಡ್ತೀವಿ, ಅದು ಏನನ್ನು ನೋಡುತ್ತೆ, ಏನನ್ನು ಪರಿಶೀಲನೆ ಮಾಡುತ್ತೆ, ನಮ್ಮ ಮುಂದೆ ಏನನ್ನು ನೋಡುತ್ತೆ, ನಮ್ಮ ಹಿಂದೆ ಏನು ಮಾಡುತ್ತೆ, ಸಂಸ್ಕಾರ ಅನ್ನೋದು ಬಿಟ್ಟು ಬೇರೆ ಎಲ್ಲವೂ ಇವತ್ತು ನಮಗೆ ಸಾಮಾಜಿಕ ಜಾಲತಾಣದಲ್ಲಿ ಲಭ್ಯವಿದೆ. ಸುಸಂಸ್ಕೃತ ಸಂಸ್ಕಾರ ಇವತ್ತಿಗೂ ಆ ದೊಡ್ಡ ತೆರೆಯ ಮೇಲಿದೆ, ಅದರ ಹಿಂದೆ ಮಾಡ್ತಕ್ಕಂಥ ತಂತ್ರಜ್ಞರ ಪರಿಶ್ರಮದಲ್ಲಿದೆ. ಅದನ್ನು ಬೆಳೆಸೋಣ, ಗೌರವಿಸೋಣ, ಪ್ರೀತಿಸೋಣ.
ಆ ಥರದ ಸಿನಿಮಾಗಳು ಮತ್ತಷ್ಟು ಮಗದಷ್ಟು ನಮ್ಮ ಪೀಳಿಗೆಗೆ ಮೊದಲು ಬರಲಿ, ಯಾಕಂದರೆ ನಾವೆಲ್ಲ ಸ್ವಾರ್ಥಿಗಳು. ತದನಂತರ ಮುಂಬರುವ ಪೀಳಿಗೆಗೂ ಕೂಡ ಇಂತಹ ಸಿನಿಮಾಗಳನ್ನು ನಾವೆಲ್ಲ ಬಿಟ್ಟು ಹೋಗೋಣ. ಮುಂಬರುವ ಸಿನಿಮಾ ತಂತ್ರಜ್ಞರು ಕೂಡ ಇಂತಹ ಸಿನಿಮಾಗಳನ್ನು ನಿರ್ಮಾಣ ಮಾಡಲಿ ಅಂತಕ್ಕಂಥ ಕೋರಿಕೆ, ಮತ್ತು ನಾವೆಲ್ಲ ಬೆಂಬಲವಾಗಿ ನೀವು ನಿಂತಿದ್ದೀವಿ ಅಂದರೆ ಈ ಥರ ಸಿನಿಮಾ ಬರುತ್ತೆ ಅಂತಕ್ಕಂಥ ಭರವಸೆಯೊಂದಿಗೆ ನಾವು ಈ ಸಿನಿಮಾ ನೋಡುವಿಕೆಯ ಪ್ರಯಾಣವನ್ನು ಮುಂದುವರಿಸೋಣ ಅಂತ ಹೇಳ್ತೇನೆ. ನಿಮ್ಮ ಚಿತ್ರಲೋಕ.comನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಿಂದೆ ಸಬ್ಸ್ಕ್ರೈಬ್ ಆಗಿ www.youtube.com/ಚಿತ್ರಲೋಕ